ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಫಸ್ಟ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟಾಗೆ ಚಾಪ್ಟರ್ 1 ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಇದು ಕಂಪ್ಲೀಟ್ ಆಗಿ ಥಿಯರಿ ಚಾಪ್ಟರ್ ಆಗಿರೋದ್ರಿಂದ ಈ ಚಾಪ್ಟರಲ್ಲಿ ಬರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಎಷ್ಟನ್ನ ನೋಡ್ಕೊಳ್ಬೇಕು, ಯಾವ ಕ್ವಶನ್ ರೈಸ್ ಆಗುತ್ತೆ, 4 ಆಪ್ಷನ್ಸ್ ಯಾವ ರೀತಿಯಾಗಿ ಕೇಳ್ತಾರೆ, ಅದಕ್ಕೆ ಆನ್ಸರ್ ಏನು ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೆ ಹಿಂದಿನ ವಿಡಿಯೋದಲ್ಲಿ. ಅದರ ನೆಕ್ಸ್ಟ್ ವಿಡಿಯೋದಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸು ಯಾವ ರೀತಿಯಾಗಿ ಫಸ್ಟ್ ಚಾಪ್ಟರಲ್ಲಿ ರೈಸ್ ಆಗುತ್ತೆ ಅನ್ನೋದನ್ನು ವಿತ್ ಆನ್ಸರ್ ಹೇಳಿದ್ದೆ. ಅದರ ನೆಕ್ಸ್ಟ್ ವಿಡಿಯೋದಲ್ಲಿ ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ಸು ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋದನ್ನು ಹೇಳಿದ್ದೆ. ಬಿಕಾಸ್ ಅಕೌಂಟೆನ್ಸಿಯಲ್ಲಿ ಫಸ್ಟ್ PUC ಅಕೌಂಟೆನ್ಸಿಯಲ್ಲಿ ಫಸ್ಟ್ 2 ಚಾಪ್ಟರ್ಸ್ ಏನಿದೆ, ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಆಗಿರಬಹುದು, ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಆಗಿರಬಹುದು, ಈ 2 ಚಾಪ್ಟರು ಕಂಪ್ಲೀಟ್ ಆಗಿ ಥಿಯರಿ ಓರಿಯೆಂಟೆಡ್ ಚಾಪ್ಟರ್ ಆಗಿರೋದ್ರಿಂದ ಅಷ್ಟು ಥಿಯರಿ ಕಾನ್ಸೆಪ್ಟ್ಗಳನ್ನ ನೀವು ಕ್ಲಿಯರ್ ಆಗಿ ನೋಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಯಾವ ರೀತಿ ಕ್ವಶನ್ಸ್ ರೈಸ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗಲ್ಲ. ರೀಸನ್, ಎಕ್ಸಾಮ್ ಪ್ಯಾಟ್ರನ್ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿದೆ. MCQ, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಥ್ ದ ಫಾಲೋಯಿಂಗ್ 1 ಮಾರ್ಕ್ 2 ಮಾರ್ಕ್ಸ್ ಈ ರೀತಿಯಾಗಿ ಕೇಳ್ತಾರೆ ಅನ್ನೋದು ಗೊತ್ತಿದೆ. ಬಟ್ ಥಿಯರಿ ಚಾಪ್ಟರ್ಗಳಲ್ಲಿ ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನ್ ರೈಸ್ ಆಗುತ್ತೆ ಅನ್ನೋದಕ್ಕೆ ನಿಮಗೊಂದು ಐಡಿಯಾ ಬೇಕು, ಐಡಿಯಾ ಬರಲಿ ಅನ್ನುವಂತಹ ಕಾರಣಕ್ಕೆ ಕಾನ್ಸೆಪ್ಟ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ. ಟೋಟಲ್ ಆಗಿ 4 ವೀಡಿಯೋಸು, ಒಂದು ವಿಡಿಯೋದಲ್ಲಿ MCQ, ಇನ್ನೊಂದು ಫಿಲ್ ಇನ್ ದ ಬ್ಲಾಂಕ್ಸ್, ಮತ್ತೊಂದು ಮ್ಯಾಥ್ ದ ಫಾಲೋಯಿಂಗ್ ಆ್ಯಂಡ್ 4th ಒನ್ ಈಸ್ 1 ಮಾರ್ಕ್ ಕ್ವಶನ್ ಆನ್ಸರ್ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಈ ಚಾಪ್ಟರಲ್ಲಿ ಫಸ್ಟ್ ಚಾಪ್ಟರಲ್ಲಿ ಬರುವಂತಹ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ವಿತ್ ಆನ್ಸರ್ಸ್ ಹೇಳ್ತಾ ಇದ್ದೀನಿ. ಅಲ್ಲಿಗೆ ಫಸ್ಟ್ ಚಾಪ್ಟರ್ಗೆ ಸಂಬಂಧಪಟ್ಟಾಗೆ ಎಲ್ಲ ಥಿಯರಿ ಕಾನ್ಸೆಪ್ಟ್ ಕವರ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಚಾಪ್ಟರ್ ಏನಿದೆ ಆ ಚಾಪ್ಟರಲ್ಲಿ ಬರುವಂತಹ MCQ, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಥ್ ದ ಫಾಲೋಯಿಂಗ್ 1 ಮಾರ್ಕ್ 2 ಮಾರ್ಕ್ಸ್ ಕಾನ್ಸೆಪ್ಟನ್ನ ಹೇಳ್ತೀನಿ. ನೆಕ್ಸ್ಟು 3rd ಚಾಪ್ಟರಿಂದ ರೆಕಾರ್ಡಿಂಗ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಏನಿದೆ ಅಲ್ಲಿಂದ ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ನಿಮ್ಮ ಸೀನಿಯರ್ಸಿಗೆ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳು ಸಾಕಷ್ಟು ಇವೆ. ಈ ವರ್ಷ 2025-26 ಅಕಾಡೆಮಿಕ್ ಇಯರಲ್ಲಿ ಈ ವರ್ಷ ಯಾರ್ಯಾರು ಎಕ್ಸಾಮ್ನ ಅಟೆಂಡ್ ಮಾಡ್ತಾ ಇದ್ದೀರಿ ಫಸ್ಟ್ PUC, ಸೊ ನಿಮಗೆ ಯಾವ್ಯಾವ ಪ್ರಾಬ್ಲಮ್ ಅರ್ಥ ಆಗಿಲ್ಲ, ಯಾವುದು ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ನಾನು. ನೆಕ್ಸ್ಟು ಕೆಲವೊಂದು ಸ್ಟೂಡೆಂಟ್ಸಿಗೆ ಈ 2 ಚಾಪ್ಟರ್ ಏನಿದೆ, ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಆಗಿರಬಹುದು, ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಆಗಿರಬಹುದು, ಇದ್ರದ್ದು ಎಕ್ಸ್ಪ್ಲನೇಷನ್ ನಿಮಗೆ ನೀಡಿರುತ್ತೆ. ಯಾವ ರೀತಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಂಡು ನೀವು ಹೇಗಾದರೂ ಮಾಡಿ ತಿಳ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀರಿ. ಸೊ ಹಾಗಾಗಿ ನಿಮಗೆ ಅರ್ಥ ಆಗುವಂತಹ ರೀತಿಯಲ್ಲಿ ಫಸ್ಟು 2 ಚಾಪ್ಟರ್ಸ್ ಏನಿದೆ ಅದು ಕ್ಲಾಸಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದರ ಒಂದು ಲಿಂಕು ನಿಮಗೆ ಕಮೆಂಟಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಕ್ಲಾಸಸ್ ಬೇಕಂತ ಹೇಳಿದ್ರೆ ನೀವು ವಾಚ್ ಮಾಡಬಹುದು. ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಾ ಕ್ಲಾಸಸ್ನ. ಓಕೆ, ಸೊ ಈಗ 2025-26ಗೆ ಸಂಬಂಧಪಟ್ಟಾಗೆ ಈ ವರ್ಷ ಕೇಳುವಂತಹ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್. ಫಸ್ಟ್ ಒನ್, ಡಿಫೈನ್ ಅಕೌಂಟಿಂಗ್ ಅಕಾರ್ಡಿಂಗ್ ಟು AAA ಆ್ಯಂಡ್ AICPA. ನೀವು ಯಾವ ಒಂದು ಡೆಫಿನಿಷನ್ನ ಓದ್ಕೊಂಡ್ರೂ ಕೂಡ ಆಗುತ್ತೆ. ಒಂದು ಡೆಫಿನಿಷನ್ನ ಕರೆಕ್ಟಾಗಿ ಕಲ್ತ್ಕೊಂಡಿರಬೇಕು. ಸೊ ಅಕಾರ್ಡಿಂಗ್ ಟು ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್ AICPA, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ 1 ಮಾರ್ಕಿಗೆ. ಎಕ್ಸ್ಪ್ಯಾಂಡ್ AICPA ಅಂತ ಕೇಳ್ತಾರೆ, ಇಲ್ಲ ಎಕ್ಸ್ಪ್ಯಾಂಡ್ AAA ಕೇಳ್ತಾರೆ, ನೋಡ್ಕೊಳ್ಬೇಕು ಅಂತ ಹೇಳಿದ್ದೆ ಅಲ್ವಾ. ಸೊ AICPA ಪ್ರಕಾರ ಅಕೌಂಟಿಂಗ್ ಈಸ್ ದ ಆರ್ಟ್ ಆಫ್ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್ ಆ್ಯಂಡ್ ಸಮ್ಮರೈಸಿಂಗ್ ಇನ್ ಎ ಸಿಗ್ನಿಫಿಕೆಂಟ್ ಮ್ಯಾನರ್ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಮನಿ transactions and events which are in part at least of a financial character and interpreting the results thereof. ಇದು ಡೆಫಿನಿಷನ್ ಕರೆಕ್ಟಾಗಿ ನೋಡ್ಕೊಳ್ಬೇಕು. ನೆಕ್ಸ್ಟು 2 ಮಾರ್ಕ್ಸಿನ ಸೆಕೆಂಡ್ ಇಂಪಾರ್ಟೆಂಟ್ ಕ್ವಶನ್ ಈಸ್ ಸ್ಟೇಟ್ ಎನಿ 2 ಇಂಟರ್ನಲ್ ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಇಂಟರ್ನಲ್ ಯೂಸರ್ಸ್, ಬಿಸ್ನೆಸ್ಸಿನ ಒಳಗಡೆ ಇರುವಂತಹ ಯಾರಿಗೆ ಅಕೌಂಟಿಂಗ್ ಇನ್ಫಾರ್ಮೇಷನ್ ನೀಡಿರುತ್ತೆ, ಯಾರು ಅದನ್ನು ಬೇಕು ಅಂತ ಹೇಳ್ಕೊಂಡು ಅದರ ಒಂದು ಯೂಸನ್ನ ಮಾಡ್ಕೊಳ್ತಾರೆ. ಅಕೌಂಟಿಂಗ್ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಫೈನಾನ್ಷಿಯಲ್ ಆಫೀಸರ್ ಅಂತ ಬರೀಬಹುದು. ನೆಕ್ಸ್ಟು ಸ್ಟೇಟ್ ಎನಿ 2 ಎಕ್ಸ್ಟರ್ನಲ್ ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಬಿಸ್ನೆಸ್ ಅಂದ್ರ ಮೇಲೆ ಹೊರಗಡೆಯಿಂದ ಕೂಡ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ನಾವು ಇನ್ವೆಸ್ಟರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಕೂಡ ಅಮೌಂಟನ್ನು ತಗೊಂಡಿರ್ತೀವಿ, ಬ್ಯಾಂಕಿಂದ ತಗೊಂಡಿರ್ತೀವಿ. ಹಾಗಾಗಿ ನಾವು ಬಿಸ್ನೆಸ್ಸನ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಯಾರಿಂದ ಫೈನಾನ್ಸನ್ನ ಕಲೆಕ್ಟ್ ಮಾಡಿರ್ತೀವಿ ಅವರಿಗೂ ಕೂಡ ನಮ್ಮ ಬಿಸ್ನೆಸ್ಸಿನ ಅಕೌಂಟಿಂಗ್ ಇನ್ಫಾರ್ಮೇಷನ್ನ ನಾವು ಪ್ರೊವೈಡ್ ಮಾಡಬೇಕಾಗತ್ತೆ. ನಮ್ಮ ಬಿಸ್ನೆಸ್ಸಿನ ಪ್ರೆಸೆಂಟ್ ಕಂಡೀಷನ್ ಹೇಗಿದೆ, ಬಿಸ್ನೆಸ್ ಯಾವ ರೀತಿಯಾಗಿ ರನ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡಬೇಕಾಗತ್ತೆ. ಹಾಗಾಗಿ ಇಂಟರ್ನಲಿ ಬರುವಂತಹ ಓನರ್ಸು ಎಷ್ಟು ಇಂಪಾರ್ಟೆಂಟು, ಎಕ್ಸ್ಟರ್ನಲ್ಲಿ ಬರುವಂತಹ ಯೂಸರ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ಎಕ್ಸ್ಟರ್ನಲ್ ಯೂಸರ್ಸ್ ಅಂತ ಹೇಳಿದರೆ ಇನ್ವೆಸ್ಟರ್ಸ್ ಆಗಿರಬಹುದು, ಗೌರ್ನಮೆಂಟ್ ಆಗಿರಬಹುದು, ಟ್ಯಾಕ್ಸ್ ಅಥಾರಿಟಿಯವರಾಗಿರಬಹುದು, ಬ್ಯಾಂಕ್ ಆಗಿರಬಹುದು, ಕ್ರೆಡಿಟಾರ್ಸ್ ಕಸ್ಟಮರ್ಸ್ ಆಗಿರಬಹುದು, ಪ್ರತಿಯೊಬ್ಬರಿಗೂ ಕೂಡ ಇನ್ಫಾರ್ಮೇಷನ್ ಕೊಡಬೇಕು. ಸೊ ಇದಿಷ್ಟರಲ್ಲಿ ಯಾವ್ದಾದ್ರು 2 ಪಾಯಿಂಟನ್ನು ಬರೆದ್ರೆ ಸಾಕು.
ಸೊ ಎಕ್ಸಾಮಲ್ಲಿ ಅವರೇನಾದರೂ ಡೈರೆಕ್ಟಾಗಿ ಸ್ಟೇಟ್ ಎನಿ ಟು ಇಂಟರ್ನಲ್ ಅಂತ ಹೇಳಿದ್ರೆ ಬಿಸ್ನೆಸ್ ಒಳಗಡೆ ಇರೋರು ಬರಿಬೇಕು, ಎಕ್ಸ್ಟರ್ನಲ್ ಅಂತ ಹೇಳಿದ್ರೆ ಬಿಸ್ನೆಸ್ಸಿನ ಹೊರಗಡೆ ಫೈನಾನ್ಸ್ ಮಾಡಿದವ್ರ ಬಗ್ಗೆ ಬರಿಬೇಕಾಗತ್ತೆ. ಅದೇ ನಿಮಗೆ ಡೈರೆಕ್ಟಾಗಿ ಸ್ಟೇಟ್ ಎನಿ ಟು ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಅಂತ ಕೇಳಿದ್ರೆ ಇಂಟರ್ನಲ್ ಆದರೂ ಬರಿಬಹುದು, ಎಕ್ಸ್ಟರ್ನಲ್ ಆದರೂ ಬರಿಬಹುದು. ಸೊ ಯಾವುದಾದ್ರೂ 2 ಪಾಯಿಂಟ್ನ ಬರೀರಿ, ಮ್ಯಾನೇಜ್ಮೆಂಟ್ ಆ್ಯಂಡ್ ಕ್ರೆಡಿಟಾರ್ಸ್. ಸ್ಟೇಟ್ ಎನಿ ಟು ಬ್ರಾಂಚಸ್ ಆಫ್ ಅಕೌಂಟಿಂಗ್. ದೇರ್ ಆರ್ 3 ಟೈಪ್ಸ್ ಆಫ್ ಬ್ರಾಂಚಸ್ ಆಫ್ ಅಕೌಂಟಿಂಗ್ ಆರ್ ದೇರ್: ಫೈನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಫೈನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ ಟು ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಅಂತ ಕೇಳ್ತಾರೆ. ಸೊ ಫೀಚರ್ಸ್, ಅಕೌಂಟಿಂಗ್ ಇನ್ಫಾರ್ಮೇಷನಿನ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ರೆ ರಿಲಯಬಿಲಿಟಿ, ರಿಲೆವೆನ್ಸ್, ಅಂಡರ್ಸ್ಟ್ಯಾಂಡಬಿಲಿಟಿ, ಕಂಪ್ಯಾರಬಿಲಿಟಿ. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ ಟು ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಅಂತ ಕೇಳಿದ್ರೆ ಯಾವುದಾದ್ರೂ 2 ಆಬ್ಜೆಕ್ಟಿವ್ಸ್ನ ಬರೆದ್ರೆ ಸಾಕು. ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್, ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್, ಡಿಪಿಕ್ಷನ್ ಆಫ್ ಫೈನಾನ್ಷಿಯಲ್ ಪೊಸಿಷನ್, ಪ್ರೊವೈಡಿಂಗ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಟು ಇಟ್ಸ್ ಯೂಸರ್ಸ್. ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್. ಇದಿಷ್ಟು ಬಿಟ್ಟು ಬೇಸಿಕ್ ಟರ್ಮ್ಸ್ ಏನಿದೆ ನಿಮಗೆ ಅಕೌಂಟ್ಸಲ್ಲಿ ಅದ್ರ ಮೇಲೂ ಕೂಡ ಕ್ವಶನ್ಸನ್ನು ರೈಸ್ ಮಾಡಬಹುದು. ಯಾವುದಾದ್ರೂ 2 ರೆವಿನ್ಯೂಸ್ನ ಬರೀರಿ ಅಂತ ಕೇಳ್ಬೋದು. ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ರೆವಿನ್ಯೂ ಅಥವಾ ಎಕ್ಸಾಂಪಲ್ಸ್ ಆಫ್ ರೆವಿನ್ಯೂ ಕೇಳ್ಬೋದು. ಕಮಿಷನ್ ರಿಸೀವ್ಡ್, ರೆಂಟ್ ರಿಸೀವ್ಡ್ ಬರೀಬಹುದು. ಡಿಸ್ಕೌಂಟಲ್ಲಿ 2 ಟೈಪ್ಸ್ ಯಾವುದು ಕೇಳಬಹುದು: ಟ್ರೇಡ್ ಡಿಸ್ಕೌಂಟ್, ಕ್ಯಾಶ್ ಡಿಸ್ಕೌಂಟ್. ಸೇಲ್ಸಲ್ಲಿ 2 ಟೈಪ್ಸ್ ಯಾವುದು ಕೇಳಬಹುದು: ಕ್ಯಾಶ್ ಸೇಲ್ಸ್, ಕ್ರೆಡಿಟ್ ಸೇಲ್ಸ್. ಕ್ಯಾಶ್ ಸೇಲ್ಸ್, ಕ್ರೆಡಿಟ್ ಸೇಲ್ಸ್. ಸ್ಟಾಕಿನ 2 ಟೈಪ್ಸ್ ಯಾವುದು ಕೇಳಬಹುದು: ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್. 2 ಟೈಪ್ಸ್ ಆಫ್ ಲಯಬಿಲಿಟಿ ಯಾವುದು ಕೇಳಬಹುದು: 2 ಟೈಪ್ಸ್ ಆಫ್ ಅಸೆಟ್ ಕೇಳೋ ರೀತಿನೇ 2 ಟೈಪ್ಸ್ ಆಫ್ ಲಯಬಿಲಿಟಿ ಕೂಡ ಕೇಳಬಹುದು. ಲಾಂಗ್ ಟರ್ಮ್ ಲಯಬಿಲಿಟಿ, ಶಾರ್ಟ್ ಟರ್ಮ್ ಲಯಬಿಲಿಟಿ. ವೆರಿ ಇಂಪಾರ್ಟೆಂಟ್, ಲಾಂಗ್ ಟರ್ಮ್ ಲಯಬಿಲಿಟಿ, ಶಾರ್ಟ್ ಟರ್ಮ್ ಲಯಬಿಲಿಟಿ. ಅವರು ಇನ್ನೊಂದು ರೀತಿ ಯಾವ ರೀತಿ ಕೇಳಬಹುದು ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಲಯಬಿಲಿಟಿಗೆ ಒಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳಬಹುದು. 2 ಮಾರ್ಕ್ಸಿಗಾದರೆ ಮೀನಿಂಗ್ನ ಕೇಳಿ ಅವರು ಲಾಂಗ್ ಟರ್ಮ್ ಲಯಬಿಲಿಟಿ ಒಂದು ಎಕ್ಸಾಂಪಲ್ ಕೇಳಬಹುದು, ಇಲ್ಲ ಡೈರೆಕ್ಟ್ ಆಗಿ 2 ಎಕ್ಸಾಂಪಲ್ನೇ ಕೇಳಬಹುದು. ಲಾಂಗ್ ಟರ್ಮ್ ಲಯಬಿಲಿಟಿ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಆರ್ ದೋಸ್ ದಟ್ ಆರ್ ಯೂಶುವಲಿ ಪೇಯಬಲ್ ಆಫ್ಟರ್ ಎ ಪೀರಿಯಡ್ ಆಫ್ 1 ಇಯರ್. ಲಾಂಗ್ ಟರ್ಮ್ ಲೋನ್, ಡಿಬೆಂಚರ್ಸ್ ಆಗುತ್ತೆ. ಶಾರ್ಟ್ ಟರ್ಮ್ ಲಯಬಿಲಿಟಿ ಮತ್ತು ಅದರ ಟೈಪ್ಸು ಕೇಳಬಹುದು. ಶಾರ್ಟ್ ಟರ್ಮ್ ಲಯಬಿಲಿಟೀಸ್ ಆರ್ ಆಬ್ಲಿಗೇಷನ್ಸ್ ದಟ್ ಆರ್ ಪೇಯಬಲ್ ವಿತಿನ್ ಎ ಪೀರಿಯಡ್ ಆಫ್ 1 ಇಯರ್. ಕ್ರೆಡಿಟಾರ್ಸು, ಬಿಲ್ಸ್ ಪೇಯಬಲ್ಲು, ಬ್ಯಾಂಕ್ ಓವರ್ ಡ್ರಾಫ್ಟು ಇದೆಲ್ಲವೂ ಕೂಡ ಶಾರ್ಟ್ ಟರ್ಮ್ ಲಯಬಿಲಿಟಿ ಆಗಿರುತ್ತೆ. 2 ಟೈಪ್ಸ್ ಆಫ್ ಅಸೆಟ್ಸ್ ಯಾವುದು ಕೇಳಬಹುದು: ಫಿಕ್ಸ್ಡ್ ಅಸೆಟ್ಸು, ಕರೆಂಟ್ ಅಸೆಟ್ಸು. ಅಥವಾ ಫಿಕ್ಸ್ಡ್ ಅಸೆಟ್ ಮೀನಿಂಗ್ನ ಕೇಳಿಬಿಟ್ಟು ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೇಳಬಹುದು. ಫಿಕ್ಸ್ಡ್ ಅಸೆಟ್ಸ್ ಆರ್ ಅಸೆಟ್ಸ್ ಹೆಲ್ಡ್ ಆನ್ ಎ ಲಾಂಗ್ ಟರ್ಮ್ ಬೇಸಿಸ್. ದೀಸ್ ಅಸೆಟ್ಸ್ ಆರ್ ಯೂಸ್ಡ್ ಫಾರ್ ನಾರ್ಮಲ್ ಆಪರೇಷನ್ಸ್ ಆಫ್ ದ ಬಿಸ್ನೆಸ್. ಲ್ಯಾಂಡು, ಬಿಲ್ಡಿಂಗ್, ಮಷಿನರಿ, ಫರ್ನಿಚರ್ ಯಾವುದಾದ್ರೂ ಬರೀಬಹುದು. ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ರೆ ಯಾವುದು ಅಂತ ಕೇಳಬಹುದು: ಡೆಟಾರ್ಸ್, ಬಿಲ್ಸ್ ರಿಸೀವಬಲ್, ಸ್ಟಾಕ್, ಕ್ಯಾಶ್. ಓಕೆ. ನೆಕ್ಸ್ಟು ಟ್ರಾನ್ಸಾಕ್ಷನ್ ಮೀನಿಂಗ್ನ 1 ಮಾರ್ಕಿಗೆ ಜಾಸ್ತಿ ಕೇಳಿದ್ದಾರೆ. ಅವಾಗ ನಾನು ಹೇಳಿದ್ದೀನಿ 1 ಮಾರ್ಕ್ ಕ್ವಶನಲ್ಲಿ ಟ್ರಾನ್ಸಾಕ್ಷನಿಗೆ ಏನು ಮೀನಿಂಗ್ ಅಂತ. 2 ಮಾರ್ಕ್ಸಿಗೆ ಸ್ಟೇಟ್ 2 ಟೈಪ್ಸ್ ಆಫ್ ಟ್ರಾನ್ಸಾಕ್ಷನ್ ಅಂತ ಕೇಳಬಹುದು: ಕ್ಯಾಶ್ ಟ್ರಾನ್ಸಾಕ್ಷನ್, ಕ್ರೆಡಿಟ್ ಟ್ರಾನ್ಸಾಕ್ಷನ್. ಸೊ ಇದಿಷ್ಟು ಕೂಡ 2 ಮಾರ್ಕ್ಸಿಗೆ ಕೇಳುವಂತಹ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಇಷ್ಟನ್ನು ನೋಡಿಕೊಂಡ್ರೆ ಸಾಕಾಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಚಾಪ್ಟರ್ 2 ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಏನಿದೆ ಈ ಚಾಪ್ಟ್ರಲ್ಲಿ ಬರುವಂತಹ MCQ ಕ್ವಶನ್ಸ್ ಯಾವುದು ಇಂಪಾರ್ಟೆಂಟು, ಯಾವ ಕ್ವಶನ್ಸನ್ನ ನೋಡ್ಕೊಳ್ಬೇಕು ಅನ್ನುವಂತಹ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರಾಯ್ತು. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಸೊ ಅಕೌಂಟೆನ್ಸಿಯಲ್ಲಿ ಪ್ರಾಬ್ಲಮ್ಸ್ ಎಷ್ಟು ಮುಖ್ಯನೋ ಫಸ್ಟ್ 2 ಚಾಪ್ಟರ್ ಥಿಯರಿ ಕೂಡ ತುಂಬ ಮುಖ್ಯ. ಹಾಗಾಗಿ ಒಂದೊಂದು ಕಾನ್ಸೆಪ್ಟಿಗೂ ಒಂದೊಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀಟಾಗಿ ಒಂದು ಕಡೆ ನೋಟ್ಸನ್ನ ಬರೆದಿಟ್ಕೊಂಡ್ರೆ ನಿಮಗೆ ಓದ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.